ನಮಸ್ತೆ ಎಲ್ಲರಿಗೂ, ಈ ನಿಮ್ಮ ಚಾನಲ್ಗೆ ಸ್ವಾಗತ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ನನಗೆ ಮದುವೆಯಾಗಿ 1 ವರ್ಷ ಕಳೆಯಿತು. ನಮ್ಮ ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಮಾತ್ರ ಇರುತ್ತೇವೆ. ನಮ್ಮ ಮನೆಯ ಫಸ್ಟ್ ಫ್ಲೋರಿನಲ್ಲಿ ಇರುವ ಒಂದು ಮನೆಯನ್ನು ಒಬ್ಬ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅರುಣ್ಗೆ ಬಾಡಿಗೆಗೆ ಕೊಟ್ಟಿದ್ದೆವು. ಅವರು ತುಂಬ ಒಳ್ಳೆಯವರು, ಅಷ್ಟೇ ಬುದ್ಧಿವಂತರು. ಅವರಾಯಿತು ಅವರ ಕೆಲಸ ಆಯಿತೆಂದು ನೋಡಿಕೊಳ್ಳುತ್ತಿದ್ದರು. ಅವರು ಬೇರೆಯವರ ಸಾಹಸಕ್ಕೆ ಹೋಗುತ್ತಿರಲಿಲ್ಲ. ಹೀಗೆ ಇರುವಾಗ ಒಂದು ದಿನ ಶಾಪಿಂಗ್ ಹೋದಾಗ ನನಗೆ ನನ್ನ ಗೆಳತಿ ಸಿಕ್ಕಳು. ಅವಳ ಹೆಸರು ಹೇಮಾ. ಹಾಸ್ಟೆಲ್ನಲ್ಲಿ ಇರುವಾಗ ನಾವಿಬ್ಬರು ತುಂಬ ಕ್ಲೋಸ್ ಆಗಿದ್ದೆವು. ಆದರೆ ಅವಳು ನನಗಿಂತ ಸ್ವಲ್ಪ ಫಾಸ್ಟ್ ಇದ್ದಳು. ಅವಳು ಬಾಯ್ ಫ್ರೆಂಡ್ ಎಂದು ಸಿನಿಮಾಕ್ಕೆಲ್ಲ ಹೋಗುತ್ತಿದ್ದಳು. ಅವಳನ್ನು ನಮ್ಮ ಮನೆಗೆ ಕರೆದೆ. ಅವಳು ತುಂಬ ಸಂತೋಷದಿಂದ ಮರುದಿನ ಬರುತ್ತೇನೆ ಎಂದು ಅಂದಳು. ಹಾಗೆ ನಮ್ಮ ಮನೆಗೆ ಬಂದಳು. ತುಂಬ ಹೊತ್ತು ನಾವಿಬ್ಬರು ಕುಳಿತು ಮಾತನಾಡುತ್ತಿದ್ದೆವು. ಹೀಗೆ ಮಾತನಾಡುವಾಗ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅರುಣನ್ನು ನೋಡಿ, ಇದು ಯಾರು, ಇಷ್ಟು ಚೆನ್ನಾಗಿದ್ದಾನೆ, ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಅಂದಳು. ನನ್ನನ್ನು ಅವನಿಗೆ ಸ್ವಲ್ಪ ಪರಿಚಯ ಮಾಡಿಕೊಡು, ಯಾವುದಾದರೂ ಕೆಲಸಕ್ಕೆ ಬರುತ್ತಾನೆ ಅಂದಳು. ನಾನು ಹೋಗೆ, ನೀನಿನ್ನೂ ಬದಲಾಗಿಲ್ಲ, ಮೊದಲಿನ ಹಾಗೆ ಇದ್ದೀಯಾ, ಮದುವೆ ಆದರೂ ನೀನು ಒಂದು ಚೂರು ಬದಲಾಗಿಲ್ಲ ಅಂದೆ. ಅದಕ್ಕೆ ಅವಳು, ಏನು ಮದುವೆಯೋ ಏನು ಗಂಡನೋ ಅಂತ ಗೊಣಗಿದಳು. ಆಗ ನಾನು, ಏನಾಯಿತು ಹೇಮಾ, ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಅವಳು, ಅಯ್ಯೋ ನನ್ನ ಕತೆ ಏನು ಕೇಳುತ್ತಿದ್ದೀಯಾ, ನೀನಾದರೂ ನಿನ್ನ ಗಂಡನ ಜೊತೆ ಚೆನ್ನಾಗಿದ್ದೀಯಲ್ವಾ, ಅಷ್ಟು ಸಾಕು. ಸರಿ, 1 ವಾರದಲ್ಲಿ ನೀನು ನಿನ್ನ ಗಂಡನ ಜೊತೆ ಎಷ್ಟು ಸಾರಿ ಸೇರುತ್ತೀಯಾ ಅಂತ ಕೇಳಿದಳು. ಹೋಗೆ, ಅದೇನು ಪ್ರಶ್ನೆ ಅಂತ ಕೇಳುತ್ತಿದ್ದೀಯಾ, 1-2 3 ಸಾರಿ ಅಂತ ಹೇಳಿದೆ. ನಿಂದೆ ಬೆಟರ್, ನಮ್ಮದು ವೀಕಿಗೆ ಒಮ್ಮೆ ಮಾತ್ರ ಅಂದಳು. ಯಾಕೆ, ಏನಾದರೂ ಸಮಸ್ಯೆ ಇದೆಯಾ ಅಂತ ಕೇಳಿದೆ. ಅಯ್ಯೋ ನನ್ನ ಕಷ್ಟ ಏನಂತ ಹೇಳುವುದು, ನಾನು ದಿನ ಬಲವಂತ ಮಾಡಿದರೂ ಅವರು ಸಹಕರಿಸುವುದಿಲ್ಲ. ನನಗೆ ಸುಸ್ತಾಗಿದೆ ಅಂತ ದಿನ ಕಾರಣ ಹೇಳುತ್ತಾರೆ. ಅವಳ ಮಾತು ಕೇಳಿ ಎಲ್ಲರ ಮನೆಯಲ್ಲಿ ಹೀಗೇನಾ ಅನಿಸಿತು. ನನ್ನ ಗಂಡನು ಹೀಗೇನೆ ಅಲ್ವಾ ಅಂತ ಮನಸ್ಸಿನಲ್ಲೇ ಅಂದುಕೊಂಡೆ. ಏನು ಮಾಡುವುದು, ಹೇಗಿರುತ್ತೋ ಹಾಗೆ ಅನುಸರಿಸಿಕೊಂಡು ಹೋಗಬೇಕು ಎಂದು ಹೇಳಿದೆ. ಆಗ ಅವಳು ಮಾತು ಮುಂದುವರಿಸಿ, ಇತ್ತೀಚೆಗೆ ನನಗೆ ಫೇಸ್ಬುಕ್ನಲ್ಲಿ ಒಬ್ಬ ಕಾಲೇಜ್ ಹುಡುಗನ ಪರಿಚಯವಾಗಿದೆ. ಅವನ ಜೊತೆಯಲ್ಲೇ ನನ್ನ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದೇನೆ ಅಂದಾಗ ನನಗೆ ಕುತೂಹಲ ಹೆಚ್ಚಾಯಿತು. ಅವನ ಜೊತೆ ಎಲ್ಲವನ್ನು ಮುಗಿಸಿಬಿಟ್ಟ ಎಂದು ಕೇಳಿದೆ. ಮತ್ತೆ ಸ್ವಲ್ಪ ಡೀಟೇಲ್ ಆಗಿ ಹೇಳು ಅಂತ ಕೇಳಿದೆ. ಆಗ ಅವಳು ಅವನ ಬಗ್ಗೆ ಹೇಳೋದಕ್ಕೆ ಶುರು ಮಾಡಿದಳು. ಅವನ ಹೆಸರು ಮನೋಜ್ ಅಂತ. ಫೇಸ್ಬುಕ್ನಲ್ಲಿ ಪರಿಚಯವಾಗಿ ನಮ್ಮಿಬ್ಬರ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡೆವು. ವಾಟ್ಸಪ್ನಲ್ಲಿ ಡೈಲಿ ಮೆಸೇಜ್ ಮಾಡುತ್ತಿದ್ದನು. ಹೀಗೆ ಕ್ಲೋಸ್ ಆದೆವು. ಒಂದು ಬಾರಿ ಭೇಟಿಯಾಗೋಣ ಅಂತಲೂ ಕೇಳಿದ. ಸರಿ ಅಂದೆ. ಭೇಟಿಯಾದ ನಂತರ ಇಬ್ಬರು ಇನ್ನೂ ಹತ್ತಿರವಾದೆವು. ಅವನು ನನ್ನನ್ನು ಕೇಳಿದ. ಮೊದಲು ಕಾಫಿ ಕುಡಿಯುವ ನೆಪದಲ್ಲಿ ಭೇಟಿಯಾದೆವು. ನಂತರ ಮುಂದುವರೆದು ಸಿನಿಮಾ ನೋಡಲು ಶುರು ಮಾಡಿದೆವು. ಇನ್ನೂ ಮುಂದುವರೆದು ಇಬ್ಬರು ಸೇರಲು ಶುರು ಮಾಡಿದೆವು. ಹೀಗೆ ನಾನು ಪೂರ್ತಿಯಾಗಿ ಅವನಿಗೆ ಶರಣಾಗಿ ಹೋದೆ ಅಂದಳು. ಅವಳ ಈ ಅನುಭವವನ್ನು ಕೇಳಿ ನನಗೆ ಮೈ ಜುಮ್ ಎಂದಿತು. ಒಮ್ಮೆಯಾದರೂ ಆ ಅನುಭವ ಬೇಕೆನಿಸಿತು. ನಿನಗೂ ಅವನ ನಂಬರ್ ಕೊಡಲೇ ಎಂದು ಕೇಳಿದಳು. ಮನಸ್ಸಿನಲ್ಲಿ ಆಸೆ ಇದ್ದರೂ ನಾನು ನಂಬರ್ ಬೇಡ ಎಂದು ತಿರಸ್ಕರಿಸಿದೆ. ನೀನು ಒಂದು ಸಲ ನಿನ್ನ ಬಾಡಿಗೆದಾರನ ಜೊತೆ ಟ್ರೈ ಮಾಡಿ ನೋಡು ಎಂದು ಹೇಳಿದಳು. ಅವನು ಯಾವತ್ತೂ ನನ್ನನ್ನು ಬೇರೆ ಭಾವನೆಯಲ್ಲಿ ನೋಡಿಲ್ಲ, ನಾನು ಸಹ ಬೇರೆ ರೀತಿಯಲ್ಲಿ ನೋಡಿಲ್ಲ ಎಂದೆ. ನೀನಿನ್ನು ಅಮಾಯಕಳು ಅಂತ ನಕ್ಕಳು. ಈಗಿನ ಕಾಲದ ಹುಡುಗರು ಯಾರೂ ಆ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಇರುವುದಿಲ್ಲ. ನೀನು ಬೇಕಾದರೆ ಒಮ್ಮೆ ಪರೀಕ್ಷಿಸಿ ನೋಡು, ಅವನು ನಿನ್ನ ಬುಟ್ಟಿಗೆ ಬೀಳುತ್ತಾನೆ ಎಂದಳು. ಆದರೆ ಹೇಗೆ, ನನಗೆ ಇವೆಲ್ಲ ಹೊಸದು ಅಂದೆ. ಅವನನ್ನು ಕಂಡಾಗಲೆಲ್ಲ ಸ್ಮೈಲ್ ಮಾಡು, ನಂತರ ನಿಧಾನವಾಗಿ ಮಾತನಾಡಲು ಶುರು ಮಾಡು ಅಂದಳು. ಆಮೇಲೆ ಅವನೇ ಮುಂದುವರೆಯುತ್ತಾನೆ ಅಂದಳು. ಸರಿ ಅಂದೆ. ಹೀಗೆ ತುಂಬ ಹೊತ್ತು ಮಾತನಾಡಿದೆವು. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಗ ಅವಳು, ಮನೋಜ್ ಕಾಲ್ ಮಾಡುತ್ತಿದ್ದಾನೆ, ಇವತ್ತು ನಡೆದಿದ್ದನ್ನು ನಾನು ನಿನಗೆ ಕಾಲ್ ಮಾಡಿ ಹೇಳುತ್ತೇನೆ ಎಂದು ಹೊರಟಳು. ಅವಳು ಹೋದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಆಗಲು ಶುರುವಾಯಿತು. ಆಗಷ್ಟೇ ಬ್ಯಾಂಕ್ನಿಂದ ಬರುತ್ತಿದ್ದ ಅರುಣನ್ನು ನೋಡಿ ಮನಸ್ಸಿನಲ್ಲಿ ಏನೇನೋ ಆಸೆಗಳು ಶುರುವಾದವು. ಆದರೆ ನನಗೆ ಎಂದೂ ಇಂತಹ ಆಲೋಚನೆ ಬಂದಿರಲಿಲ್ಲ. ತುಂಬ ಯೋಚಿಸಿದ ಮೇಲೆ ಹೇಮಾ ಮಾಡಿದ್ದು ತಪ್ಪು, ನಾನು ಅದೇ ರೀತಿ ಮಾಡಬಾರದು ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ. ಒಂದು ದಿನ ನಾನು ಬಟ್ಟೆ ಒಣ ಹಾಕಲು ಮೇಲೆ ಹೋದಾಗ ಅರುಣ್ ಕೂಡ ಬರುವುದನ್ನು ಗಮನಿಸಿದೆ. ಅವನು ಏನು ಮಾಡಬಹುದು ಅಂತ ಸ್ವಲ್ಪ ಹೊತ್ತು ಮರೆಯಲ್ಲಿ ನಿಂತು ನೋಡ್ತಾ ಇದ್ದೆ.
ಅವನಲ್ಲಿ ಒಣಗಲು ಹಾಕಿರುವ ನನ್ನ ಬಟ್ಟೆಗಳನ್ನು ಕೈಯಿಂದ ಮುಟ್ಟು ನೋಡುತ್ತಿದ್ದನು. ನೀನು ಒಳ್ಳೆಯವನು ಅಂತ ಅಂದುಕೊಂಡಿದ್ದೆ, ಆದರೆ ನೀನು ಇಷ್ಟೆಲ್ಲ ಮಾಡುತ್ತೀಯ ಅಂತ ಮನಸ್ಸಿನಲ್ಲಿ ಅಂದುಕೊಂಡೆ. ಹಾಗಾಗಿ ನೋಡ್ತಾ ಇದ್ದೆ. ಹಾಗೆ ಸ್ವಲ್ಪ ಸಮಯದ ನಂತರ ಅವನು ರೂಮ್ಗೆ ಹೋದನು. ನಾನು ಅವನನ್ನು ಹಿಂಬಾಲಿಸಿದೆ. ಅವನು ಮನೆಯ ಒಳಗಡೆ ಮಾಡುತ್ತಿರುವ ಕೆಲಸ ನೋಡಿ ಶಾಕ್ ಆಯಿತು. ನಾನು ಅಲ್ಲಿಂದ ಮನೆಗೆ ಹೋದೆ. ಹೇಮಾ ಹೇಳಿದ್ದು ಕರೆಕ್ಟ್ ಅನಿಸಿತು. ಇವನು ಅಮಾಯಕನಲ್ಲ. ಆ ದಿನ ಅವನನ್ನು ನೋಡಿದ ಮೇಲಿಂದ ಯಾಕೋ ನನಗೆ ಅವನ ಮೇಲೆ ಆಸೆ ಆಗೋಕ್ಕೆ ಶುರುವಾಯಿತು. ಒಮ್ಮೆ ಆದರೂ ಅವನ ಜೊತೆ ಎಂಜಾಯ್ ಮಾಡಬೇಕು ಅಂತ ಅನಿಸ್ತಿತ್ತು. ಪ್ರತಿದಿನ ಅವನು ಬ್ಯಾಂಕ್ನಿಂದ ಮನೆಗೆ ಬರುವುದನ್ನು ಕಾಯುತ್ತಿದ್ದೆ. ಪ್ರತಿದಿನ ಎದುರಿಗೆ ಸಿಕ್ಕಾಗೆಲ್ಲ ನಗುತ್ತಿದ್ದೆ. ನಂತರ ಸ್ವಲ್ಪ ಸ್ವಲ್ಪ ಮಾತನಾಡಲು ಶುರು ಮಾಡಿದೆವು. ಹೀಗೆ ಇಬ್ಬರು ತುಂಬ ಕ್ಲೋಸ್ ಆದೆವು. ಒಂದು ದಿನ ಅವನಿಗೆ ಬ್ಯಾಂಕ್ ರಜೆ ಇತ್ತು. ನೀವು ಫ್ರೀ ಇದ್ದೀರಾ, ನನ್ನ ರೂಮಿಗೆ ಬನ್ನಿ, ಚೆಸ್ ಆಡೋಣ ಅಂತ ಕರೆದ. ನಾನು ಕೀಟಲೆಯಿಂದ ನನಗೆ ಚೆಸ್ ಆಡಲು ಬರೋದಿಲ್ಲ, ನನಗೂ ಕಲಿಸಿಕೊಡುತ್ತೀಯಾ ಎಂದು ಕೇಳಿದೆ. ಖಂಡಿತವಾಗಿಯೂ ಹೇಳಿಕೊಡುತ್ತೇನೆ ಅಂತ ಹೇಳಿದ. ಸರಿ, ನೀನು ಹೋಗಿರು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತೇನೆ ಅಂತ ಹೇಳಿದೆ. ಹಾಗೆ ಹೋಗುವಾಗ ಟ್ರಾನ್ಸ್ಪರೆಂಟ್ ಸೀರೆಯನ್ನು ಉಟ್ಟುಕೊಂಡು ಹೋದೆ. ಅವನು ನನ್ನನ್ನು ಹಾಗೇ ನೋಡುತ್ತಾ ನಿಂತಿದ್ದ. ಸ್ವಲ್ಪ ಹೊತ್ತಿನಲ್ಲಿ ಆಡೋಣ ಅಂತ ಕೇಳಿದೆ. ಆಯಿತು, ಆಡೋಣ ಅಂತ ಹೇಳಿದ. ಇಬ್ಬರು ಎದುರು ಬದುರಾಗಿ ಕುಳಿತುಕೊಂಡೆವು. ಆಗಾಗ ಅವನು ಕದ್ದು ನನ್ನ ಅಂದವನ್ನು ನೋಡುತ್ತಿದ್ದ. ನನಗೆ ಅದು ಗೊತ್ತಿದ್ದರೂ ನಾನು ಸುಮ್ಮನೆ ಅವನನ್ನು ಇನ್ನಷ್ಟು ನೋಡಲು ಬಿಟ್ಟೆ. ಅವನು ಅದನ್ನು ಇನ್ನಷ್ಟು ನೋಡುತ್ತಾ ಅದು ಯಾವಾಗ ಇನ್ನು ಕೆಳಗೆ ಹೋಗುತ್ತೆ ಅಂತ ಕಾಯ್ತಾ ಇದ್ದ. ಆಗ ಅವನು ಎಷ್ಟು ಹೊತ್ತಿನ ಮೇಲೆ ಇದರ ದರ್ಶನವಾಗುತ್ತದೆ ಅಂತ ಕೇಳಿದ. ಆಗ ನಾನು ಏನಂದೆ, ಯಾವುದರ ಬಗ್ಗೆ ನೀನು ಹೇಳುತ್ತಿದ್ದೀಯಾ ಅಂತ ಕೇಳಿದೆ. ಅದಕ್ಕೆ ಅರುಣ್ ನಾನೇನು ಹೇಳಿಲ್ಲ ಅಂದ. ಸುಮ್ಮನೆ ಸುಳ್ಳು ಹೇಳಬೇಡ, ನೀನು ನೋಡಿದೆ ಅಲ್ವಾ ಅಂತ ಕೇಳಿದೆ. ನೋಡಿದರೆ ಇನ್ನಷ್ಟು ನೋಡಬೇಕು ಅನಿಸುವ ಹಾಗಿದೆ, ನಾನೇನು ಮಾಡಲಿ ಅಂದ ಅರುಣ್. ಅದಕ್ಕೆ ನಾನು ಅಯ್ಯೋ ನೀನು ಪಾಪದವನು ಅಲ್ಲವಾ ಅಂದೆ. ನಿನಗೇನು ಗೊತ್ತೇ ಇಲ್ಲ ಹಾಗಿರುವೆ. ಆಗ ಅರುಣ್ ನನ್ನ ಹತ್ರ ಒಂದು ಐಡಿಯಾ ಇದೆ, ಅದನ್ನು ನಿನಗೆ ಹೇಳಲ್ಲ ಅಂತ ಕೇಳಿದ. ಏನಪ್ಪ ಅದು ಅಂತ ಕೇಳಿದೆ. ಸ್ವಲ್ಪ ಸಮಯದವರೆಗೂ ಇಬ್ಬರು ವೈಫ್ ಆ್ಯಂಡ್ ಹಸ್ಬೆಂಡ್ ಥರ ಇರೋಣ ಅಂತ ಹೇಳಿದ. ನನಗೂ ಬೇಕಾದದ್ದು ಅದೇ ಅಲ್ವಾ, ಅದಕ್ಕಾಗಿ ಆಯಿತು ಅಂದೆ. ಸರಿ, ಸ್ವಲ್ಪ ಹೊತ್ತಿನ ಮಟ್ಟಿಗೆ ನಾನು ನಿಮ್ಮನ್ನು ನನ್ನ ವೈಫ್ ಅಂತ ಅಂದ್ಕೊಳ್ತೇನೆ, ನೀವು ನನ್ನನ್ನು ನಿಮ್ಮ ಗಂಡ ಅಂತ ಅಂದುಕೊಳ್ಳಿ ಅಂದ. ಸರಿ, ಆಮೇಲೆ ಅಂತ ಕೇಳಿದೆ. ಆಗ ಅವನು ಈ ಸ್ಯಾರಿಯಲ್ಲಿ ನೀನು ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ ಎಂದು ಹೊಗಳಿದ. ಆದರೆ ಇದನ್ನು ತೆಗೆದರೆ ಇನ್ನಷ್ಟು ಚೆನ್ನಾಗಿ ಕಾಣಿಸಬಹುದು ಅಂದ. ತುಂಬ ಸ್ವೀಟ್ ಆಗಿದ್ದೀರಾ, ಈ ಸ್ವೀಟನ್ನು ತಿನ್ನುವುದಕ್ಕಾಗಿ ತುಂಬ ದಿನದಿಂದ ಕಾಯುತ್ತಿದ್ದೆ ಅಂದ. ಹಾಗಾದರೆ ಇನ್ನೂ ಯಾಕೆ ತಡ ಅಂತ ಕೇಳಿದೆ ಅಷ್ಟೆ. ನನ್ನನ್ನು ಹಾಗೆ ಅವನ ಮೇಲೆ ಎಳೆದುಕೊಂಡು ಅವನ ಬೆಡ್ ಮೇಲೆ ಬಿದ್ದು ಬಿಟ್ಟ. ಕತೆ